पूर्व मंत्री विधायक प्रभु चौहान ने नम आंखों से अपना दर्द बयां करते हुए कहा कि मैं छोटी जाति का हूं, इसलिए अमरेश्वर मंदिर के काम में बार बार रुकावट डाली गई और अन्याय किया गया। पूर्व मंत्री और विधायक प्रभु चौहान ने आज बीदर जिले के औराद शहर में नगर पंचायत अध्यक्ष उपाध्यक्ष के कार्यालय का उद्घाटन किया। नगर पंचायत में आयोजित एक प्रेस वार्ता में जब अमरेश्वर मंदिर के महाद्वार का काम रुके होने के बारे में पूछा गया तो पूर्व सांसद भगवंत खूबा ने अपने समर्थकों के सामने एक लमानी के हाथों से काम मत करवाओ बोला गया। इस पर नाराजगी व्यक्त करते हुए कहा कि यह बिना किसी काम के वर्षों से रुका हुआ है। साथ ही विधायक अनुदान के तहत अमरेश्वर मंडपम का कार्य भी मैंने स्वयं किया, लेकिन उस पर मेरा नाम नहीं लिखा है। उन्होंने मेरी जाति को लेकर मुझे बहुत कष्ट दिया है। एक विधायक के तौर पर मुझे ये सब नहीं कहना चाहिए। चौहान ने कहा कि मैं इतने समय तक चुप था। जाति और धर्म की परवाह किए बिना सभी का पालन पोषण करने वाला भगवान उद्धव लिंग अमरेश्वर के आशीर्वाद से मैं 4 बार विधायक और 2 बार मंत्री रहा हूँ। उन्होंने मुझे अपने भगवान की सेवा करने के लिए क्रूस पर खड़ा कर दिया। चौहान ने इस अवसर पर वादा किया, सभी लोग कहें कि मैं कल काम शुरू करूंगा। नगर पंचायत सदस्य दयानंद घोले ने हस्तक्षेप करते हुए कहा कि जब हमने तत्कालीन जिला कलेक्टर से 1.20 करोड़ की लागत वाले महाद्वार का निर्माण शुरू करने के लिए कहा तो जिला कलेक्टर साहेबरू ने उन्हें स्पष्ट रूप से कहा कि तब की पूर्व केंद्रीय मंत्री खूबा ने काम नहीं करने के लिए कहा था। विधायक चौहान करे बोलते हैं और पूर्व केंद्रीय मंत्री मत करो बोलते हैं, इसमें हम क्या करें बोल के कलेक्टर ने कहा कि बोल के दयानंद घुले ने स्पष्ट किया। साथ ही चौहान ने कहा नगर पंचायत में कार्यालय स्थापित कर महीने में एक बार जनता दर्शन कार्यक्रम आयोजित किया जाएगा। प्रेस कॉन्फ्रेंस में नगर पंचायत अध्यक्ष सरूबाई घुले, उपाध्यक्ष राधाबाई नरोटे, नगर पंचायत प्रमुख अधिकारी स्वामीदास, सदस्य धोडिम्बा नरोटे, संजू कुमार वाडियार, गुडुम्पा मुदाले और अन्य उपस्थित थे। भारत संवाद से शिवानंद बेद्रे की रिपोर्ट। ನಿಮ್ಮಲ್ಲಿ ಅಧಿಕಾರಿ ಇದೆ ಯಾಕಂದ್ರೆ ಏನ್ ಮಾಡಬೇಕಾದ್ರೂ ಒಂದು ನಿರ್ಣಯ ಪಾಸ್ ಮಾಡಿದ್ರೆ ಸರ್ಕಾರ ಒಪ್ಪಬೇಕಾಗ್ತದೆ, ಯಾವುದೇ ಸರ್ಕಾರ ಇಲ್ಲ. ಬಟ್ ಅದು ಯಾಕೆ ಆಗ್ತಾ ಇದೆ? ಒಂದು ಈ ಪಟ್ಟಣ ಪಂಚಾಯತ್ ಬರಲ್ಲ, ತಹಸೀಲ್ ಎಸ್ಸಿಗೆ ಗುಡಿ ಬರುತ್ತೆ. ನಾನು ತಾವಿದ್ದೀರಿ ಎಸ್ಸಿ ತಹಸೀಲ್ದಾರ್ ಕರೆಸಿ ಪೂಜಾ ಮಾಡಿದ್ದೀನಿ. ಇಲ್ಲಿ ಜನ ವಿರೋಧ ಮಾಡಿದ್ರು ಅವ್ರು ಮಾಡಿಲ್ಲ. ಯಾರು ಮಾಡಿಲ್ಲ ನಾನು ಬೇರೆ ಹೇಳಲ್ಲ ಯಾರಿಗಿದ್ರು. ಅವರು ನಾ ಪೂಜಾ ಮಾಡಿದ್ಮೇಲೆ ನಾನೇನು ಹೇಳ್ತೀನಿ, ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ರಿ, ನಮ್ಮ ಮಂದಿರ ದುಡ್ಡು ಇಲ್ಲ, ಬೇಡ, ನಮ್ದು ನಾವೇ ಜೋಳಿ ತಗೊಂಡು ಜನ ಮುಂದೆ ಹೋಗ್ತೀವಿ, ನಾವು ಮಾಡ್ತೀವಿ ಹೇಳಿದೀನಿ. ಫಿರ್ಬಿ ಬಾಡಿ ಅವರು ಆಮೇಲೆ ಒಂದು ಜನ ಅವರು ವಿರೋಧ ಮಾಡ್ಯಾರ, ಅವ್ರು ಮಾಡಕ್ ಬಿಡ್ತಾ ಇಲ್ಲ. ನಾವು ನಾಳೆ ನಮ್ಮ ಪರ್ಮಿಷನ್ ಕೊಡ್ರಿ, ನಾಳೆ ಚಾಲು ಮಾಡ್ತೀವಿ. ನಾವು ಎಲ್ಲಿ ಹೋಗ್ಬೇಕು? ನಮ್ಮ ಅಂಬರೀಶ್ ಅವರು ಜಾಗೃತ ದೇವ, ಅಂಬರೀಶ್ ಅವರ ಲಾಖೋ ಭಕ್ತರು ಅವ್ರು ಬೆಂಗಳೂರು ಅವ, ಹೈದರಾಬಾದ್ ಅವ, ಎಲ್ಲ ಕಡೆ ಅವ. ನಾವು ಎಲ್ಲ ಚಂದ ಮಾಡ್ತೀವಿ. ಬಟ್ ಈ ಬಾಡಿ ಅವರು ನಾವೇನೇನು ಹೇಳ್ತಾರ ನಾವು ಹೇಳ್ಬಾರ್ದು. ನಮ್ಮ ಕೈಯಿಂದ ತಕ್ಲೀಫ್ ಅವ್ರಿಗೆ. ನಾನು ಪೂಜಾ ಮಾಡಿದ್ಮೇಲೆ ಅವ್ರ ದೊಡ್ಡ ಮನುಷ್ಯ ಅವರು ನಮ್ಮನೆ ಪೂಜೆ ಮಾಡ್ತಾರ್ರಿ, ನಮ್ಮ ಅಮರೇಶ್ವರ ನಮ್ಮನೆ ಪೂಜೆ ಮಾಡ್ತಾರೆ ಈತ ಹೇಳ್ಬಾರ್ದು ಪ್ರೆಸ್ಗೆ. ಬಟ್ ಈಗ ದುಃಖ ಅವ. ನಾವು ನಾಳೆ ಎಲ್ಲ ಆರಾಧನೆ ಹೇಳ್ರಿ, ನಾಳೆ ನಾವು ಸ್ಮರಣೆ ಮಾಡ್ತೀವಿ. ಆಮೇಲೆ ಮಂಟಪ ನಾವೇ ಮಾಡಿದೀನಿ. ಮುಂದೆ ಮಂಟಪ ಇದ್ದಿಲ್ಲ, ಮುಂಚೆ 2000 ಮುಂದೆ ಅಮರೇಶ್ವರ ಏನು ಇದ್ದಿಲ್ಲ, ನಾವೇ ಮಾಡಿದೀನಿ. ಮಂಟಪ ನಾವೇ ಮಾಡಿದೀನಿ, ಕೂಡ ಕೆಳಗೆ ಪರಿಸಿ ನಾವೇ ಮಾಡಿದೀನಿ. ಎಲ್ಲ ಬಿಬಿ ನಮ್ದು. ನಾನು ಸಣ್ಣ ಜಾತಿಗೂ ನಮ್ಮ ಹೆಸರು ಹಾಕಿಲ್ಲ. ಹಿಂಗ ಅನ್ಯಾಯ ಮಾಡ್ಯಾರ. ಏನ್ ಹೇಳಿ MLA ಆಗಿ ಹೇಳ್ಬಾರ್ದು, ಸಾಕು. ಇಲ್ಲ ಸರ್, ಈ ಮೀಟಿಂಗ್ ಕರೆದು ಅವರಿಗೆಲ್ಲ ಕರೆದು ಮಾಡ್ಬೋದಲ್ಲ ಸರ್? ನಾವ್ ನೋಡ್ರಿ ಪದೇ ದಯಾನಂದ್ ಕರೀಲಿ, ಶಿವರಾತ್ರಿ ಹೇಳಿದೀನಿ ಮಾಡ್ಲಕ್ಕ, ಎಷ್ಟು ಬಾರಿ ಹೇಳಿದೀನಿ. ಏನ್ ತೊಂದ್ರೆ ಹೇಳ್ರಿ, ಬಾಯ್ ಬಿಚ್ಚಿ ಹೇಳ್ರಿ. ಫಸ್ಟ್ ಹಳೆ MP ಅವ್ರ ಏನದ ಅದು ಕಡೆಗಟ್ಟೆ ಅಂದ್ರು. ಇವ್ರು ಪೂಜಾ ಮಾಡಿನ ಕಡೆಯಿಂದ ಅವ್ರ ಪೂಜಾ ಮಾಡ್ಯಾರ, ಅದು ಮಾಡ್ಕೊಡ್ಬೇಡ್ರ ಅಂತ DC ಸ್ಪಷ್ಟ ಹೇಳ್ಯಾರ. DC ಅವ್ರಿಗೆ 3 ಮಂದಿ ಹೋಗಿ ಕೇಳಿದೆವು, ಸರ್ ಯಾಕೆ ರೊಕ್ಕ ಸೇರಿ ಅಂತಂದ್ರೆ ಒಬ್ಬರು ಸೆಂಟ್ರಲ್ ಮಿನಿಸ್ಟರ್ ಬೇಡ ಅಂತಾರ, ಇವ್ರು ಮಾಡಂತಾರ, ಹ್ಯಾಂಗ್ ಮಾಡ್ಲಿ ಅಂತ ಕೇಳಿದ್ರು DC. ಹಿಂಗ ಹೇಳ್ತಾರ ನೋಡ್ರಿ. ಬಟ್ ಈಗ ಮತ್ತೆ ಹೋಗ್ಬೋದಲ್ಲ? ಈಗ 2 ಕೋಟಿಗೆ ಅಂತ ಹೇಳಿ ಬೆಂಗಳೂರು ಆಫೀಸ್ ಕಳ್ಸ್ಯಾರ. ನಾನು ಒಂದ್ ಮಾತು ಹೇಳ್ರಿ, ನಾವು MLA ನೋಡ್ರಿ, ಇಲ್ಲ ಅಂತ ಹೇಳ್ತಾರ. ನಾನು MLA, 25 ಲಕ್ಷ ರೂಪಾಯಿ ನಾನು ದೇಣಿಗೆ ಕೊಡ್ತೀನಿ ನೋಡ್ರಿ, ಜೋಡಿಸ್ತೀನಲ್ಲ ನಾನು. ನೋಡ್ರಿ 3 ಮಂದಿ ನಾವೆಲ್ಲ ಇದು ಮಾಡ್ಕೊಂಡು ಚಂದ ಮಾಡ್ರಂತೀವಿ, ಪ್ಲಾನ್ ಮಾಡಿದ್ವಿ. ಅವರು ನಾನು ಆಯ್ಕೆಯಾಗಿ ಜನಪಡ್ತೇನೆ. ನಾನು ಲಮಾನಿ ಕತ್ಕಾಗಿ ನಾವು ಹಿಂಗೆ ಅಪಮಾನ ಮಾಡಿದ್ರು ಪೂಜಾ ಮಾಡಿದೀನಿ. ಟ್ರಸ್ಟ್ ಎಲ್ಲ ನಾವು ದೇಶಮುಖ್ ಬಂದ್ರು, ಎಲ್ಲ ಬಂದ್ರು. ಆಮೇಲೆ ಅವರೇ ಫೋನ್ ಮಾಡಿ ಅವ್ರು ನಮ್ಮನೆ ಪೂಜೆ ಮಾಡ್ತಿರ್ತಾವು ಹಿಂಗ್ ಹೇಳಿ ನಮ್ ಕ್ಯಾನ್ಸಲ್ ಮಾಡಿದ್ರು.
ಯಾರು ಇದು 2 ವರ್ಷದಲ್ಲಿ ಪೂರ್ತಿ ಆಗಿದೆ. ಇವತ್ತೇ ಹೇಳ್ತಾ ಇದ್ದೀನಿ ನಾನು, ಕಮಿಟಿನ ಇಲ್ಲೇ ಹೇಳ್ತಾರೆ ಅವ್ರು ಜಮಾ ಮಾಡಲಿ, ಕಮಿಟಿ ಜಮಾ ಮಾಡಿ ನಾವೇನ್ ಮಾಡ್ತೀವಿ, ಅಂಬರೀಶ್ವರ್ ನಿರ್ಮಾಣ ಉತ್ಸವ ಸಮಿತಿ ಮಾಡ್ತೀವಿ, ಕೆಲಸ ಮಾಡ್ತೀವಿ. ಆಮೇಲೆ ನಾನು ದೆಹಲಿ ಮಾಡಿದ್ದೀನಿ, ದೆಹಲಿ ಬಿ ಇಲ್ಲ ಹಾಗೆ ದೈವಾಣ ಮಾಡ್ತಾರ ಅವರು, ಹಾಗೆ ದೆಹಲಿ ಮಾಡ್ತಾರೆ, ಹಿಂಗ್ ಹೇಳ್ತೇವೆ, ಹಿಂಗೆ ಹೇಳ್ಬೇಕು ನಾನು. ನನಗೆ ನಾವು ರೆಡಿ ನೋಡ್ರಿ, ನಾವು MLA ಇದ್ದೀನಿ, ನಾವು MLA ಇದ್ದೀನಿ, ಅಂಬರೀಶ್ ಅಷ್ಟೊಂದು MLA ಇದ್ದೀನಿ.